ಆಸ್ತಿ ಯಾರ ಇದ್ರೆ ಏನು ಮಕ್ಕಳು ತಲೆ ಅಂತ ಜೀವನ ಮಾಡ್ಕೊ ಹೋಗ್ಬೋದು. ದುಡ್ಡಿಂತದಪ್ಪ. ನಾವು ವಯಸ್ಸಾಗ ಬೆಂಗಳೂರು ದುಡಿತೀವಿ, ವಯಸ್ಸಾದ್ಮೇಲೆ ನಾವು ಹಳ್ಳಿಗೆ ಬಂದು ಜೀವನ ಮಾಡುವಾಗಲ್ಲ. ನಿಮ್ಮ ಊರವರು ಸಿ ಎಂ ಆಗವ್ರೆ, ನಿಮ್ಗೆ ಖುಷಿ ಇಲ್ವಾ ಹಂಗಾದ್ರೆ? ಯಾರೇ ಬರಲಿ 4 ಜನಕ್ಕೆ ಒಳ್ಳೇದು ಮಾಡಬೇಕು. ಬರೋಣ ಮಾಡಿದ್ರೆ ನೀವು ಬಂದಿದ್ದೀರಾ, ಒಂದು 4 ಜನಕ್ಕೆ ಒಳ್ಳೇದು ಮಾಡಿದ್ರೆ ಭಗವಂತನೇ ಕಾಪಾಡ್ತಾನೆ. ಬರೀ ಸಿಂಹಾಸನ ಮೇಲೆ ಕೂತ್ಬಿಟ್ಟಿದ್ಬಿಟ್ಟು ಎಲ್ಲ ಅನ್ಯಾಯ ಮಾಡ್ಕೊಬತ್ತಾರೆ ಆದತ್ತೆ ಇವ್ರೆ. ನಮ್ಮದು ಇಲ್ಲೆಲ್ಲೋ ಜಮೀನದೆ, ಯಾರೋ ಕೇಳ್ತಾವ್ರೆ, ನಾನು ಮಾರ್ಬಿಟ್ರೆ ನನ್ನ ಮಗ ವಾಚ್ಮನ್ ಕೆಲ್ಸಕ್ಕೆ ಹೋಗ್ಬೇಕು. ಹೆಸರು ಬರುತ್ತೆ ಡಿ ಕೆ ಶಿವಕುಮಾರ್, ಒಂದೇ ಉದ್ದೇಶ, ಬೇರೆ ಇನ್ನೇನಿಲ್ಲ. ಇವರು ಮೊದಲೇ 20 ವರ್ಷದಿಂದನೇ ರೆಡ್ ಝೋನ್ ಮಾಡಿದ್ರಲ್ಲ, ತೆಗಿಬೇಕಾಗಿತ್ತು, ಯಾಕೆ ತೆಗಿಲಿಲ್ಲ? ಬಿಡ್ದಿಲ್ ಪರದಾಟ, ಬೆಂಗಳೂರಲ್ಲಿ ಬಾಡೂಟ ಅನ್ನೋಂಗಿವರು ಓಟ್ ಪಿಂಚನ್ ಹಾಕಲ್ಲ, ನ್ಯಾಯವಾಗಿ ಇವರು ರಾಜ್ಯ ಆಳಾರೆ ಅಂದರೆ ಇವರು ರಾಜಕೀಯ ಮಾಡೋರು ಇವ್ರೀಗ. ವಯಸ್ಸಾದವ್ರಿಗೆ ಪಿಂಚಿನ ಹಾಕಲ್ಲ, ಎಲ್ಲ ಕಟ್ ಮಾಡ್ಕೊಂಡು ಕೂತವ್ರೆ. ಯಾವ ಸಿ ಎಮ್ಮು ಯಾರು ಬಂದ್ರೆ ನಮಗೆ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ಬಿಡದಿ ಟೌನ್ಶಿಪ್ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಒಂದು ಕಡೆ ರೈತರು ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರೆ, ಸರ್ಕಾರ ಇಲ್ಲ ಕೊಡ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿದೆ. ಇದರ ನಡುವೆ ಕನಕಪುರದ ರೈತರು ಮತ್ತು ಕನಕಪುರದ ಜನರು ಟೌನ್ಶಿಪ್ ಬಗ್ಗೆ ಏನ್ ಮಾತನಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಏನ್ ಮಾತನಾಡ್ತಾರೆ, ಬನ್ನಿ ಕೇಳೋಣ. ಬಡವರಿಗೆ ಬದುಕಬೇಕು ಅನ್ನೋದು ಅವ್ರ ರಾಜಕೀಯದವ್ರಿಗೆ ಇರ್ಬೇಕು ಸರ್, ಇದ್ರೇ ಒಳ್ಳೇದಲ್ವೇ? ನಮ್ಮಿಂದ ಅವರು ಇರ್ತಾರೆ, ಅವರಿಂದ ನಾವಿರ್ತೀವಿ, ಅವೆಲ್ಲ ಮಾಡಲೇಬೇಕು ತಾನೆ ಅಲ್ವಾ? ಅದಕ್ಕೋಸ್ಕರ ಸುಮ್ಮನೆ ದೌರ್ಜನ್ಯ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ತೀರಾ ಬಡವರಿದೆ. ಇವಾಗ ನಮಗೆ ಆಪ್ರೇಷನ್ ಆಗಿದೆ, ನಮಗೆ ಸಪೋರ್ಟ್ ಇಲ್ಲ, ಮಕ್ಕಳಿಲ್ಲ, ಏನಂದರೆ ಏನೂ ಇಲ್ಲ. ಇಬ್ಬರಿದ್ದೀವಿ, ನಮ್ಮ ಮಿಸ್ಸಸ್ಸು ಹೂವು ಕಟ್ತಾರೆ, ಅದರ ಜೀವನ ಮಾಡಬೇಕು. ಇವು ನಮ್ಮಂಥವ್ರು ಏನು ಮಾಡೋದು ಹೇಳಿ? ಇವಾಗ ರೈತರಿಂದನೇ ತಾನೇ ಜೀವನ ಎಲ್ಲ. ಬದುಕು ರೈತರಿಂದನೇ. ಅವರು ಬೆಳಗ್ಗೆ ಕಷ್ಟಪಟ್ಟು ಬೆಳೆದ್ರೆ ಏನೋ ಜನಗಳು, ಅದು ನಾವು ಎಲ್ಲರೂ ಸಾಹುಕಾರಗಳು ಅದನ್ನೇ ತಾನೇ ತಿನ್ನೋದು ಅಲ್ವಾ? ಇಲ್ಲ ಬಡವ್ರು ಬೇರೆ, ಸಾಹುಕಾರ ಬೇರೆನೆ. ಸಾಹುಕಾರ ಜೀವನ ಒಂಥರ, ಬಡವ್ರ ಜೀವನ ಒಂಥರ ಇರ್ತದೆ. ತಿನ್ನೋದು ಎಲ್ಲರೂ ಒಂದೇನೇನೆ. ರೈತರು ಮಾಡದೆ ತಿನ್ನಬೇಕು, ಬೇರೆ ತಿನ್ನೋಕ್ಕಾಗುತ್ತಾ? ರಾಗಿ ತಾವಿಂದ, ಭತ್ತದ ತಾವಿಂದ, ಟೊಮಟೊ ತಾವಿಂದ, ಮೆಣಸಿನ್ಕಾಯಿ ತಾವಿಂದ ಪ್ರತಿಯೊಂದೂ ರೈತರೇ ಬೆಳೆಯೋದು. ರೈತರಿಂದನೇ ಜೀವನ. ಎಲ್ಲೋ ಹೋಗ್ಬಿಟ್ಟು ನಾವು ಎಲ್ಲೋ ಕೂತ್ಕೊಬಿಟ್ರೆ, ಇವಾಗ ನಾವು ತಿನ್ನೋ ಅನ್ನಕ್ಕಾದ್ರೆ ಬೇಡವಾ ಜನ ತುಳಪ್ಪ? ಮತ್ತು ರೈತರಿಂದನೇ ಜೀವನ. ರೈತ ಇಲ್ಲದೆ ಹೋದರೆ ಬದುಕೋಕ್ಕಾಗುತ್ತಾ? ಜೀವನ ಇವಾಗ ಅನ್ನ ಇವಾಗ ನೀನು ಬಂದು ಹೋಟ್ಲಲ್ಲಿ ಅವರು ರೈತರಿಂದ ತಾನೇ ತಗೊಬರೋದು. ಎಲ್ಲ ರೈತರಿಂದನೇ ಜೀವನ. ಭೂಮಿ ಎಲ್ಲ ಕಿತ್ಕೊಬಿಟ್ರೆ ರೈತರುಗಳು ಎಲ್ಲಿಗೆ ಹೋದಾರ ಜೀವನ ಮಾಡೋಕ್ಕೆ? ಇವಾಗ ತಪ್ಪಲ್ವಾ? ಮತ್ತೀಗ ಇವಾಗ ಜೀವನ ಮಾಡೋದೇನೆ ದೊಡ್ಡ ತಪ್ಪು ಅಲ್ವಾ? ಭೂಮಿ ಮಾರ್ಕೊಂಡು ಎಲ್ಲಿಗೆ ಹೋಗೋದು? ಸ್ವಂತ ಊರು ಇರಲ್ತು. ಎಲ್ಲಿಗೆ ಒಂದು ಭಿಕ್ಷಾ ಮಾಡಿದ್ರು ಕೊಡ್ತಾರ? ಏನೋ ಒಂದಿನ ಕೊಡ್ತಾರೆ, ದಿನ ಕೊಡ್ತಾರ? ಮಂತೀಗ ರೈತರಿಂದನೇ ಜೀವನ. ರೈತರು ಇಲ್ಲದೆ ಹೋದ್ರೆ ಅದು ಹೆಂಗೆ ಜೀವನ ಮಾಡೋದು? ಅದಕ್ಕೆ ಇವಾಗ ಕನಕಪುರದಲ್ಲಿ ಸಿಎಂ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅವ್ರು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡಲ್ಲ, ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತವ್ರೆ. ಅಲ್ಲಿನ ರೈತರು ಕೊಡಲ್ಲ, ನಾವು ಸತ್ರು ಕೊಡಲ್ಲ ಅಂತವ್ರೆ. ಹೆಂಗಿದೆ ರೈತರು ಅಂದ್ರೆ ರೈತರಿಂದನೇ. ಅವರು ರೈತರಲ್ವೇ? ಇವಾಗ ಅವರು ಡಿ ಸಿ ಆಗಿದ್ದಾರೆ ತಾನೇ, ಇವಾಗ ಅವರು ರೈತರೇ ಅಲ್ವೇ? ಇವಾಗ ಬೆಳೆದ್ರೆ ಅವರು ಜೀವನ ಮಾಡೋದು, ಎಲ್ಲರೂ ಜೀವನ ಮಾಡೋದು ರೈತರೇ ತಾನೇ. ರೈತರಿಲ್ದವ್ರು ಅದಂಗೆ? ಅವರು ರೈತರಲ್ವೇ? ಹೋಗ್ಲಿ ಹೇಳಿ ನೀವೇನೆ. ಈಗ ಬಿಡದಿಯಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರಲ್ವಾ, ನಾವು ಬಲವಂತ ಭೂಮಿ ಕೊಡಲ್ಲ ಅಂತ, ನಿಮ್ಗೇನು ಅನಿಸುತ್ತೆ? ಕೊಡಬೇಡ ಅಂತ ಅನಿಸ್ತದೆ. ಬಲವಂತವಾಗಿ ಕೊಡಬಾರ್ದು, ಬಲವಂತ ಕೊಡಬೇಡ್ದು. ಇಲ್ಲ ಸರ್ಕಾರ ನಾವು 2 ಕೋಟಿ ದುಡ್ಡು ಕೊಡ್ತೀವಿ ಅಂತಲೂ ಹೇಳ್ತಾ ಇದೆ. 2 ಕೋಟಿನೆಲ್ಲ 2 ಕೋಟಿ ನಾಳೆ ಸಂಪಾದನೆ ಮಾಡಲ್ರ? ಭೂಮಿ ಇದ್ರೆ ಎಲ್ಲ, ಭೂಮಿ ಇದ್ರೆ ಇವತ್ತಲ್ಲ ನಾಳೆ. ಇವಾಗ ಬಲವಂತವಾಗಿ ಕಿತ್ಕೊಳ್ಳೋದು. ಈಗ ತಾತ್ತಿರು ಅಪ್ತಿರು ತಿನ್ಕೊಬಿಟ್ಟು ಈಗ ಇರೋದೆಲ್ಲ ಇವ್ರು ತಿನ್ಕೋತಾರೆ. ಇನ್ನು ವಯಸ್ಸಾಗಿ ಹುಡುಗರು ಇರೋರು ಏನು ಮಾಡೋರು? ಅವ್ರು ಕೂಲಿಗೆ ಹೋಗ್ಬೇಕು ಆರ್ತವೇನೆ, ಅಷ್ಟೇ ಆಗೋದು. ಎಷ್ಟೇ ದುಡ್ಡು ಕೊಟ್ಟರು ಭೂಮಿ ಮಾತ್ರ ಯಾರು ಕಟ್ತಾರೆ? ಇವತ್ತೆಲ್ಲ ಹಳೆ ದುಡ್ಡು ಆಯ್ತದೆ, ಆಗಲ್ಲ, ಗೇಯಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ. ಅಂದರೆ ಇವಾಗ ಗೇವಿಗೆ ಯಾಕೆ ಬಿಡಬೇಕು? ಮತ್ತು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರಂತೆ, ಕನಕಪುರದಲ್ಲಿ ಯಾರು ಭೂಮಿ ಮಾರ್ಕೋಬೇಡಿ ಅಂತ ಹೇಳ್ತಾರೆ, ರಾಮನಗರಕ್ಕೆ ಬಿಡದಿಕ್ಕೆ ಒಂದು ಭೂಮಿ ಮಾರಿ ಅಂತ ಹೇಳ್ತಾರೆ, ಇದು ಸರಿ ಅಂತ. ಯಾಕೆ ಮಾರಬೇಡ ಅಂದರು? ಅವ್ರ ಭೂಮಿ ಇವತ್ತಲ್ಲ ನಾಳೆ ದುಡ್ಡು ಆಯ್ತದೆ ಅವ್ರಿಗೂ. ಇವಾಗ ಗೇಕೋ ತಿನ್ನೋರು ತಿಂತಾರೆ ಅಷ್ಟೇ. ಇನ್ನು ಮಕ್ಕಳು ಏನು ಮಾಡೋರು ಮಾರ್ಕೊಂಡು ಈಗೇನೆ ಅವ್ರ ಗಂಟ ಇದ್ದತ್ತೆ, ಮಕ್ಕಳು ಮೊಮ್ಮಕ್ಕಳು ತಲೆಗಂಟ ಆ ದುಡ್ಡುಗಳು. ನಾವೈತೆ ಈಗಿನ ಎಂಜಾಯ್ ಮಾಡೋಕೆ ಹುಡುಗರುಗಳಲ್ಲಿ 1 ವರ್ಷ ವೇಟ್ ಕಲ್ತದ್ದು. 1 ಕೋಟಿ 1 ವರ್ಷದ ಬೋಲ. 3 ಜನ ಅಣ್ಣ ತಮ್ಮದಿರು ಹಂಚ್ಕೊಂಡ್ರು ಮುಗ್ದಾಯ್ತು ಕತೆ. ಒಂದು ಕಾರು, 2 ಬೈಕು ಅಷ್ಟೇ ಕತೆ. ಸ್ವಸತೀರಿ ಬೇಡವೆ?
ಅವ್ರಿಗೂ ಬೇಕು. ರೈತರಿಗೆ ಜಮೀನು ರೈತರಿಗೆ ಬಿಟ್ಟು ಕೊಡಬೇಕು ಅಂತ ಅನ್ನಿಸ್ತದೆ. ಅಲ್ಲ ಈಗ ಸರ್ಕಾರ 2 ಕೋಟಿ ಕೊಡ್ತಾ ಇದೀವಿ, ಬಲವಂತವಾಗೋದು ನಾವು ಕಿತ್ಕೋತೀವಿ ಅಂದ್ರೆ ಬಲವಂತವಾಗಿ ಹೆಂಗೆ ಕಿತ್ಕೋಕದದು? ಕಿತ್ಕೋಕದ ಬಲವಂತವಾಗಿ ಆಗಲ್ಲ ಅಂತೀರಿ? ದುಡ್ಡು ಕೊಡ್ತಾರೆ, ಕೆಲವು ದಿವಸ ಇರ್ತದೆ, ಕೆಲವು ದಿವಸ ಇರಲ್ದು, ತೀರೈತದೆ. ಕಾರ್ ತಗತ್ತಾನೆ ಫಸ್ಟು, ಎಡ್ತಿಗೆ ಚೈನ್ ಮಾಡಿಸ್ತಾನೆ, ಇವನು ನಾಯಿ ಸರ್ಪಣಿ ಮಾಡ್ದಂಗೆ ಕತ್ತಿಗೆ ಸರ್ಪಣಿ ಮಾಡಿ ಹಾಕಿಸ್ಕೊತಾನೆ. ಮಕ್ಕಳು ಕೆಲವ್ರಿಗಿರಲ್ಲ, ಅವಕ್ಕೂ ಏನಾದ್ರು ಒಂದು ಮಾಡಿಸ್ತಾನೆ, ಚಿನ್ನನೇ ಮಾಡಿಸ್ಕೊತಾರೆ. 2 ಬೈಕು, 1 ಕಾರು. ಆಮೇಲೆ ಹೊಸಿ ದಿವಸ ಇರ್ತದೆ, ದುಡ್ಡಿನ ಹೊಸಿ ಉಳಿದಿರ್ತದೆ. 2 ಕೋಟಿಲಿ 50 ಲಕ್ಷ ಉಳಿದಿರ್ತದೆ, 1.25 ಕೋಟಿ ಖರ್ಚು ಮಾಡ್ಕೊತಾನೆ. 50 ಲಕ್ಷ ತೀರಿದ ಮೇಲೆ ಈ ನಾಯಿಗೆ ಹಾಕಿರೋ ಕತ್ತಿಗೆ ಸರ್ಪಣಿ ಹಾಕೊಂಡಿರ್ತಾನಲ್ಲ, ಅದನ್ನ ಮಾರ್ತಾನೆ ಫಸ್ಟು. ಕಡೆಯಲ್ಲಿ ಎಡ್ತಿದ್ದು ಮಾರ್ತಾನೆ, ಮಕ್ಕಳನ್ನು ಮಾರ್ಬಿಡ್ತಾನೆ. ಎಡ್ತಿ ಕೊಡಲ್ಲು ಸದ್ಯಕ್ಕೆ. ಆಮೇಲೆ ವಿಧಿ ಇಲ್ಲದೆ ಅವಳು ಕೊಟ್ಬಿಡ್ತಾಳೆ. ಅದು ಕೊಟ್ಟಾದ್ಮೇಲೆ ಅಲ್ಲಿ ಯಾರು ಫ್ಯಾಕ್ಟ್ರಿಗೆ ಆಫೀಸ ಮಾಡಿರ್ತಾರೆ, ಅಲ್ಲಿ ವಾಚ್ಮನ್ ಕೆಲಸ ಕೇಳ್ತಾನೆ, ಇಲ್ಲ ಮುಂದ್ಕೋಗಪ್ಪ ಅಂತಾರೆ, ಅಷ್ಟೇ. ಈಗ ಮಾರಿರು ಅಲ್ಲಲ್ಲ, ಈ ದೇಶದಲ್ಲಿ. ನಂದು ಇಲ್ಲೆಲ್ಲೋ ಜಮೀನದೆ, ಯಾರೋ ಕೇಳ್ತಾವ್ರೆ, ನಾನು ಮಾರ್ಬಿಟ್ರೆ ನನ್ನ ಮಗ ವಾಚ್ಮನ್ ಕೆಲ್ಸಕ್ಕೆ ಹೋಗ್ಬೇಕು, ಹಂಗಾಯ್ತದೆ. ಮಾರ್ಕೋಬಾರ್ದು. ಈಗ ಆ ಜಮೀನು ತಕತ್ತವನಲ್ಲ, ಅವನೂ ರೈತ ಬೆಳೆದ ಅನ್ನನೇ ತಿನ್ನಬೇಕು. ಅವನ ತೋಟದ್ದೇ ಅವ್ನು ಬೆಳೆದ ಎಳ್ನೀರನ್ನೇ ಇವ್ನು ಕುಡಿಬೇಕು. ಎಲ್ಲರೂ ಇದು ಮಾಡಲ್ದ್ರು, ಯಾವ್ದು ಮಾಡಲ್ದ್ರು, ಇದು ವ್ಯವಸಾಯ ಯಾರೂ ಮಾಡ್ತಾಯಿಲ್ಲ. ನಾವೇ ಹಳ್ಳಿಲೇ ನಾವೇ ಬಿಟ್ಬಿಟ್ಟಿದ್ದೀವಿ. ನಾನು 10 ಎಕರೆ ಜಮೀನ್ದಾರ, ನಾನು ವ್ಯವಸಾಯನೇ ಬಿಟ್ಬಿಟ್ಟಿದ್ದೀನಿ. ಎಲ್ಲ ಕಡೆ ಖಾಲಿ ಬಿದ್ದೇವೆ. ಯಾರು ನಿಮ್ಮಂಥವ್ರು ಬಂದವರು ಮಾರ್ಬಿಡ್ರಿ ಅಂತಾರೆ. ನಾವು ಮಾರ್ತಾಯಿಲ್ಲ. ಇರಲಿ ನೋಡುವ, ನಮ್ಮ ಮಕ್ಕಳಿಗಾಗಲಿ, ನಮ್ಮ ಮಕ್ಕಳು ಬೇಕಾದ್ರೆ ಅವ್ರು ಮಾರ್ಕೊಳ್ಳಿ. ನಮ್ಮ ತಾತ ಮಾರದೆ ಹೋದ, ನಮ್ಮ ಅಪ್ಪ ಮಾರದೆ ಹೋದ, ನಾನು ಮಾರಲಿಲ್ಲ, ಉಳಿಸಿದ್ದೀನಿ. ನನ್ನ ಮಕ್ಕಳು ಮಾರ್ಕಂದ್ರೆ ಮಾರ್ಕೋಬೋದು, ಇಲ್ಲ ಅಂದರೆ ಮಡಿಕೋಬೋದು. ಹಿಂಗಾಗಿದೆ ಬದುಕು. ಸರಲ್ಲಿ ಅಭಿವೃದ್ಧಿ ಬೇಕು ಅಂತ ಜನ ಕೇಳ್ತಾರೆ. ಅಭಿವೃದ್ಧಿ ಆಗಬೇಕು, ಬೇಡ ಅಂತೇನಿಲ್ಲ. ಈ ಹಿಂದೆ 20 ವರ್ಷದಲ್ಲೇ ರೆಡ್ ಝೋನ್ ಮಾಡಿ ಅದನ್ನು ಜಾಗ ಬಿಟ್ಟಿದ್ದಾರೆ. ಆ ರೈತರು ಅವ್ರು ಮಾರ್ಕೊಳ್ಳುವಂಗಿಲ್ಲ, ಮಡಿಕೊಳ್ಳುವಂಗೂ ಇಲ್ಲ, ಅವ್ರ ಕಷ್ಟಕ್ಕೂ ಇಲ್ಲ, ಸುಖಕ್ಕೂ ಇಲ್ಲ. ಸರಿಗಲ್ಲಿ 1 ಎಕರೆಗೆ 2.5 ಕೋಟಿ ದುಡ್ಡು ಕೊಡ್ತಾರೆ. ಸರ್ ಅದೇ 2.5 ಕೋಟಿ ತೊಗೊಂಡು 1 ಕೋಟಿ ಹಂಗೆ ಜಮೀನು ಸಿಗುತ್ತೆ ಹೊರಗಡೆ. 1 ಎಕರೆ ಬದಲಾಗಿ 2 ಎಕರೆ ತೊಗೋಬೋದು. ರೈತರು ಅನ್ನಿಸ್ಕೊಂಡ್ರು ಇಲ್ಲಿ ಬೇಕಾದ್ರೂ ಜಮೀನು ತಗೊಂಡವ್ರು ಪ್ರಾರಂಭಿಸ್ಬೋದು. ಅಲ್ಲೇ ಉಳಿಬೇಕು ಅಂತೇನಿಲ್ಲ. ಅದು ರಾಜಕೀಯ ಉದ್ದೇಶ ಅಷ್ಟೇ. ಅದು ರಾಜಕೀಯ ಅಂದರೆ ಈಗ DK ಶಿವಕುಮಾರ್ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರೇನಾದರೂ ಇದನ್ನು ಮಾಡಿದ್ರೆ ಇದು ಶಾಶ್ವತ ಹೆಸರು ಅವ್ರದ್ದು ಉಳಿಯುತ್ತೆ. ಎಲ್ಲ ಕಡೆನೂ ಏರ್ಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತು ಟೌನ್ಶಿಪ್ ಮಾಡ್ತಾ ಇದ್ದಾರೆ, ಮತ್ತು ಮೇಘಾತ್ ಮಾಡ್ತಾ ಇದ್ದಾರೆ. ಎಲ್ಲ ಇವ್ರ ಹೆಸರಿಗೆ ಹೊಂಟೋದ್ರೆ ಈ ಒಂದು ಕರ್ನಾಟಕದಲ್ಲಿ DK ಶಿವಕುಮಾರ್ ಹೆಸರು ಬರುತ್ತಲ್ಲ ಅನ್ನೋ ದುರುದ್ದೇಶ. ಓಕೆ, ನಾಳೆ ಬೆಳಗ್ಗೆ ಬಂದು ನಿಮ್ಮೂರನ್ನ ಖಾಲಿ ಮಾಡ್ತಿದ್ವಿ, ನಮ್ಗೆ ಗೌರ್ಮೆಂಟ್ ಬೇಕು, ನೀವು ಬಿಟ್ಟೋಗಿ ಅಂತ ಹೋಗ್ತೀರಾ ನೀವು? ಯಾಕೆ ಖಾಲಿ ಮಾಡ್ತಾರೆ? ಕೊಟ್ಟಿದ್ದಾರಲ್ಲ, ಅರ್ಧ 50% ಕೊಟ್ಟಿದ್ದಾರಲ್ಲ. ನಾನು ಕೇಳ್ತಿರೋದು ನಿಮಗೆ, ನಿಮ್ಗೆ ಎಷ್ಟಿದೆ ಜಮೀನೀಗ? ಜಮೀನು 2 ಎಕರೆ ಉದಾಹರಣೆಗಿದೆ. 2 ಎಕರೆಗೆ 4 ಕೋಟಿ ಕೊಡ್ತೀನಿ. ಹೆಸರೇನು? ಮಲ್ಲೇಶ್. ಮಲ್ಲೇಶ್, ನಿಮ್ಗೆ 2 ಕೋಟಿಗೆ 4 ಎಕರೆಗೆ 2 ಎಕರೆಗೆ 4 ಕೋಟಿ ಕೊಡ್ತೀನಿ. ಬರುತ್ತೆ. ನಿಮ್ಮ ಊರು, ನಿಮ್ಮ ಜಮೀನು, ನಿಮ್ಮ ಮನೆ ಎಲ್ಲ ಬಿಟ್ಟು ಬೇರೆ ಕಡೆ ಹೋಗ್ರಪ್ಪ. ಮನೆ ಬಿಟ್ಟು ಯಾಕೆ ಹೋಗ್ತೀರಾ? ಅಲ್ಲ, ಈಗ ಅಲ್ಲಿ ಮನೆ ಕೂಡ ಡೆಮಾಲಿಷ್ ಮಾಡಿ 2 ಎಕರೆಯಲ್ಲಿ 2 ಎಕರೆನಲ್ಲಿ 1 ಎಕರೆ ನಮ್ಗೆ ವಾಪಸ್ 50% ಕೊಡ್ತಾ ಇರ್ತಾನೆ, ಜಾಗ ಕೊಡ್ತಾ ಇರ್ತಾನೆ. ನೀವು 1 ಎಕರೆ ತಗೊಳ್ಳಿ ದುಡ್ಡು, 1 ಎಕರೆ ಉಳಿಸ್ಕೊಳ್ಳಿ, ಅಲ್ಲಿ ಅಭಿವೃದ್ಧಿ ಆಗುತ್ತೆ. ನಾಳೆ ದಿನ ನಿಮ್ಗೆ ಒಳ್ಳೆ ರೇಟ್ಗೆ ಹೋಗುತ್ತೆ ಜಮೀನು, ಸೈಟ್ಗಳು. 1 ಎಕರೆ ಪ್ರಾಬ್ಲಮ್ ಅಲ್ಲ, ಅರ್ಧ ಎಕರೆ ಹೋಗ್ಬಿಟ್ರೆ ಅವ್ನ ಜೀವನ ಹೆಂಗೆ? ಏನು ಅಲ್ಲೇ ಇರಬೇಕು ಅಂತೇನಿಲ್ವಲ್ಲ, ಅಲ್ಲೇ ಇರಬೇಕು. ವಿಶಾಲವಾಗಿದೆ ಕರ್ನಾಟಕ. ಬೆಂಗಳೂರು ಅಭಿವೃದ್ಧಿ ನಿಮ್ಗೆ ಅರ್ಧ ಎಕರೆ ಇದ್ರೆ ಗೌರ್ಮೆಂಟ್ಗೆಲ್ಲ ಕೊಟ್ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರಾ? ಬೇರೆ ಊರಿಗೆ ಹೋಗ್ತೀರಾ? ಬೇರೆ ಹೋಗ್ಬೇಕು ಅಂದ್ರೆ ಇವಾಗ ನಾವು ಕನಕಪುರದಲ್ಲಿ ನಮ್ಗೆ ಏನು ಜಾಗ ಇಲ್ಲ ಅಂದರೆ ಪಕ್ಕದಲ್ಲಿ ಮನೆ ಸೈಡ್ ತಗೊಂಡು ಮನೆ ಕಟ್ಟಬೇಕು. ಈಗ ಜಾಗ ಇಲ್ವಾ? ಅಲ್ಲ, ಬಿಡದಿ ಪಕ್ಕ ಅಲ್ಲೇ ಇರಬೇಕು ಅನ್ನೋದೇನು? ಪಕ್ಕದಲ್ಲಿ ಜಾಗ ಇಲ್ವಾ? ವಿಶಾಲ ಜಾಗ ಇದೆಯಲ್ಲ, ಆರ್ವಳ್ಳಿ ಇದೆ, ರಾಮನಗರ ಇದೆ. ಇದೆಲ್ಲ ಉದ್ದೇಶಪೂರ್ವಕವಾಗಿ ಅಭಿವೃದ್ಧಿ ಆಗೋಕ್ಕೆ ಬಿಡದಂಗೆ ಮಾಡ್ತಾರೆ ಕೆಲಸ. ಹೌದು, ಹೆಸರು ಬರುತ್ತೆ. DK ಶಿವಕುಮಾರ್ ಒಂದೇ ಉದ್ದೇಶ, ಬೇರೆ ಇನ್ನೇನಿಲ್ಲ. ಇವರು ಮೊದಲೇ 20 ವರ್ಷದಿಂದನೇ ರೆಡ್ ಝೋನ್ ಮಾಡಿದ್ರಲ್ಲ, ತೆಗಿಬೇಕಾಗಿತ್ತು. ಯಾಕೆ ತೆಗಿಲಿಲ್ಲ? ಯಾಕೆ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ? ತೆಗೆದುಬಿಟ್ಟು ಇವರು ಕೇಳ್ತಾನೆ ಇರಲಿಲ್ಲ, ಅವ್ರು ಮಾಡೋಕೆ ಆಯ್ತಾನೂ ಇರಲಿಲ್ಲ. ರೆಡ್ ಝೋನ್ ಮಾಡೋರು ನೀವೇ, ಬೇಡ ಅನ್ನೋರು ನೀವೇ.
ರೆಡ್ ಝೋನ್ ಯಾಕೆ ಮಾಡಿದ್ರಿ? ಅವಾಗ 2006ರಲ್ಲಿ ಡಿ ಕೆ ಶಿವಕುಮಾರ್ ಕೂಡ ವಿರೋಧ ಮಾಡಿದ್ರಲ್ಲ ಏನಂತ? ಟೌನ್ಶಿಪ್ಗೆ, ಬಿಡದಿ ಟೌನ್ಶಿಪ್ಗೆ. ಒಬ್ಬ ವಿರೋಧ ಮಾಡಿದಾಗ ಬೇಡ ಅಂತ ನಿಲ್ಲಿಸ್ಬೇಕಾಗಿತ್ತು, ಯಾಕೆ ನಿಲ್ಲಿಸ್ಲಿಲ್ಲ? ಅವರ ವಿರೋಧ ಮಾಡಿದ್ರು ಸದನದಲ್ಲಿ, ಏನಂತ? ಟೌನ್ಶಿಪ್ ಬರಬಾರ್ದು, ಅಲ್ಲಿ ರೈತರು ವಿರೋಧ ಆಗ ವಿರೋಧ ಮಾಡಿದ್ರು. ನೀವು ರೆಡ್ ಝೋನ್ ಮಾಡಕ್ಕೆ ಮೊದಲು, ರೆಡ್ ಝೋನ್ ಮಾಡಕ್ಕೆ ಮೊದಲು, ಹೌದು ರೆಡ್ ಝೋನ್ ಮಾಡಕ್ಕೆ ಮೊದಲು. ರೆಡ್ ಝೋನ್ ಮಾಡಿದ್ಮೇಲೆ ವಿರೋಧ ಮಾಡಿ ಕೆಲ್ ಬರ್ತದೆ. ಡಿಲಿಮಿಟೇಷನ್ ಯಾಕೆ ಮಾಡ್ಬೇಕಾ, ಕ್ಯಾನ್ಸಲ್ ಮಾಡಲಿಲ್ಲ. ಈಗ ರೈತರೆಲ್ಲರೂ ಒಕ್ಲೆಬ್ಬಿಸ್ತಾ ಇದ್ದಾರೆ ಅಂತ, ರೈತರನ್ನ ನಮ್ಮ ಬೀದಿಗೆ ತರ್ತಾ ಇದ್ದಾರೆ ಅಂತ. ಸರ್ ಏನೂ ಇಲ್ಲ, ಅವ್ರವ್ರ ಊರುಗಳು ಅವ್ರವ್ರ ಗ್ರಾಮದಲ್ಲೇ ಇರ್ತಾರೆ, ಗ್ರಾಮ ಯಾರು ಒಕ್ಲೆಬ್ಬಿಸಲ್ಲ. ಇದು ಸುಳ್ಳು, ಶುದ್ಧ ಸುಳ್ಳು. ಈಗ ಅಲ್ಲಿ ಬೆಳೆ ಬೆಳೆದಿರ್ತಕ್ಕಂಥ ಜಾಗಗಳು ಇವೆ, ಬೆಳೆ ಬೆಳೀತಕ್ಕಂಥ ಜಾಗನೂ ಇವೆ. ಈಗ ರೈತರು ಕಷ್ಟ 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 ಅಂತೀರಿ, ರೈತರ ಮನೆ ಬಾಗಿಲಿಗೆ ಉದ್ಯೋಗ ಬಂದಾಗ ಯಾಕೆ ಬೇಡ ಅಂತೀರಿ? ರೈತ ಮನೆ ಬಾಗಿಲಿಗೆ ಸರ್ ಯಾಕೆ ವಾಚ್ಮೆನ್ ಕೆಲಸ? ನೀವು ಓದಿ, ಓದಿದ ತಕ್ಕ ಕೆಲಸ ಸಿಗುತ್ತೆ. ಅವ್ರೇನು ಹುಡುಕಿ ಫ್ಯಾಕ್ಟರೀಸ್ ಬಂದಿದೆ, ಅದರಲ್ಲಿ ಎಷ್ಟು ಜನಕ್ಕೆ ಕನ್ನಡದವರು ಡ್ಯೂಟಿ ಸಿಕ್ಕಿದೆ ಅಂತ ಗೊತ್ತಾ? ಯಾವ ಉದ್ಯೋಗ ತಕ್ಕಂತೆ ಅವರು ಅವರ ಕಸಬು ತಕ್ಕಂತೆ ಉದ್ಯೋಗ ಅವೆ. ಮಲ್ಲೇಶ್ ಅವ್ರೆ, ನಂಗೆ ಇನ್ನೊಂದು ಪ್ರಶ್ನೆ ಇದೆ. ಈ KIDB ಇದೆಯಲ್ಲ, ಅದು ರಾಜ್ಯದಲ್ಲಿ ಎಷ್ಟು ಎಕರೆಯನ್ನ ಅಕ್ವೈರ್ ಮಾಡ್ಕೊಂಡಿದೆ, ಎಷ್ಟು ಅಭಿವೃದ್ಧಿ ಪಡಿಸಿದೆ ಅಂತ ಡೇಟಾ ಗೊತ್ತಾ ನಿಮಗೆ? ಡೇಟಾ ಗೊತ್ತಿಲ್ಲ, ಡೇಟಾ ಗೊತ್ತಿಲ್ಲ. ಈಗ ಆರ್ವಳ್ಳಿನಲ್ಲಿ ಒಂದು ಹೇಳ್ಬಿಡ್ತೀನಿ ಸರ್, ಆರ್ವಳ್ಳಿನಲ್ಲಿ KIDB ಮಾಡಿದಾಗ ಸಾಕಷ್ಟು ಜನ ವಿರೋಧನೂ ಮಾಡಿದ್ರು, ಪರಾನೂ ಇದ್ರು. ಇವತ್ತೊಂದು ದಿವಸ ಅಭಿವೃದ್ಧಿಯಾಗಿ ಸಾಕಷ್ಟು ಜನಕ್ಕೆ ಈ ಜಿಲ್ಲೆನಲ್ಲಿ ಉದ್ಯೋಗ ಕೊಟ್ಟಿದೆ. ಲಕ್ಷಾಂತರ ಜನ ಉದ್ಯೋಗ ಮಾಡ್ತಾವ್ರೆ. ಈಗ ಫ್ಯಾಕ್ಟ್ರಿಗಳಾಗಿಲ್ವಾ, ಕಂಪ್ನಿಗಳಾಗಿಲ್ವಾ? ರೈತರು ಹೇಳ್ತಾ ಇದ್ರಪ್ಪ ಏನಂತ ಹೇಳಿದ್ರೆ, ಈಗ ನಾನು KIDB ನಿಮ್ಗೆ ಹೇಳ್ತೀನಿ. ಇಡೀ ರಾಜ್ಯದಲ್ಲಿ KIDB 1,55,000 ಎಕರೆ ಅಕ್ವೈರ್ ಮಾಡ್ಕೊಂಡಿದೆ. ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡಿ ಹಂಚಿರೋದು ಎಷ್ಟು ಗೊತ್ತಾ? ಕೇವಲ 25%, 44,000 ಎಕರೆ. ಅಂದ್ರೆ ಎಲ್ಲಿ? ಇಡೀ ರಾಜ್ಯದಲ್ಲಿ ಟೋಟಲ್. ಅಂದ್ರೆ ಇವಾಗ ಅಕ್ವೈರ್ ಮಾಡಿರೋ ಭೂಮಿನೇ ಉದ್ಧಾರ ಮಾಡ್ತಿಲ್ಲ ಸರ್ಕಾರ. ಈಗ ಹೊಸದಾಗಿ ಯಾಕೆ ಅಕ್ವೈರ್ ಮಾಡ್ಬೇಕು ಅಂತ ಒಂದು ಪ್ರಶ್ನೆ. ಮತ್ತೆ ರೈತರಿಗೆ ಭೂಮಿ ಕೊಡ್ಬೇಕಂತ ಹೇಳ್ತಾ ಇದ್ರಲ್ಲ, ರೈತರಿಗೆ ಭೂಮಿ ಕೊಡ್ಬೇಕಂತ ಹೇಳ್ತಾರಲ್ವಾ. ಈಗ ಅಭಿವೃದ್ಧಿ ಅಂದ್ರೆ ಏನು? ರೈತರಿಗೆ ಒಂದು ಜಮೀನಲ್ಲಿ 1 ಎಕರೆಯಲ್ಲಿ ಅವ್ರು ಲಕ್ಷ ಸುಡಿತಾ ಇರ್ತಾರೆ, ಓಕೆನಾ? ಅವರು ಬೇರೆಯವ್ರಿಗೆ ಕೂಡ ಉದ್ಯೋಗ ಕೊಡ್ತಾರೆ, ಕೂಲಿ ಕಾರ್ಮಿಕರಿಗೆ. ಸರ್ಕಾರ ಕೂಲಿ ಕಾರ್ಮಿಕರಿಗೆ ಏನು ಕೆಲಸ ಕೊಡ್ತದೆ ಅಂತ ಅಭಿವೃದ್ಧಿ ಮಾಡ್ತದೆ. ಇದು ಅಭಿವೃದ್ಧಿ ಅಲ್ವಾ ರೈತರು? ಉದಾಹರಣೆಗೆ ಬೆಂಗಳೂರು ತುಂಬಿದೆ, ಸಾಕಷ್ಟು ಜನ ಇಡೀ ಕರ್ನಾಟಕದ ಮೂಲೆಯಿಂದನೂ ಕೂಡ ಬಂದು ಬೆಂಗಳೂರಿನಲ್ಲಿ ವಾಸ ಮಾಡ್ಕೊಂಡು ಉದ್ಯೋಗ ಮಾಡ್ತಾ ಇದ್ದಾರೆ. ಅಲ್ಲಿ ಬೇರೆ ರಾಜ್ಯದವರು ಬಂದವ್ರೆ, ಇಲ್ಲ ನಾವು ಹೇಳಲ್ಲ. ಬೆಂಗಳೂರಿನಲ್ಲಿ ಪ್ರೆಷರ್ ಜಾಸ್ತಿ ಆಗಿದೆ. ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ ಉದ್ಯೋಗ ಬೇಕು, ನಾವು ಅಲ್ಲೇ ಇರ್ತೀವಿ ಅಂದರೆ ಸಾಧ್ಯವಿಲ್ಲ. ಈಗ ಇಲ್ಲಿರೋ ಯುವಕರುಗಳು ಬೆಂಗಳೂರಿಗೆ ಕೆಲಸ ಮಾಡ್ತಾ ಇಲ್ವಾ? ನೀವು ಅಲ್ಲೋಗಿ ಮಾಡೋದಕ್ಕೆ ಬದಲಾಗಿ ಬಿಡದಿನಲ್ಲಿ ಅದೇ ಬೆಂಗಳೂರು ಅಲ್ಲೇ ಡೆವಲಪ್ ಆಗುತ್ತೆ, ಅಲ್ಲೇ ಮಾಡಿ, ಅಲ್ಲೇ ಉದ್ಯೋಗ ಸಿಗುತ್ತೆ. ಕನಕಪುರದಲ್ಲಿ ಮಾಡ್ಕೋಬೋದಾಗಿತ್ತು. ಇಲ್ಲಿ ರೆಡ್ ಝೋನ್ ಯಾಕೆ ಮಾಡಲಿಲ್ಲ HD ಕುಮಾರಸ್ವಾಮಿ? ಇಲ್ಲಿ ಯಾಕೆ ಮಾಡಲಿಲ್ಲ? ಇಲ್ಲಿ ಮಾಡಿದ್ರೆ ಅಲ್ಲಿ ಯಾಕೆ ಮಾಡಿದ್ರು? ಅಲ್ಲ, ಇಲ್ಲಿ ರೆಡ್ ಝೋನ್ HD ಕುಮಾರಸ್ವಾಮಿ ಮಾಡಿದ್ರೆ ಕನಕಪುರ ಆಗಿರೋದು ಮಾಡ್ಬೋದಾಗಿತ್ತು. ಇಲ್ಲಿ ನಾವು ಕೇಳ್ತೀವಲ್ಲ, ಕನಕಪುರದಲ್ಲೂ ಕೂಡ ಡೆವಲಪ್ಮೆಂಟ್ ಆಗಬೇಕು, ಕನಕಪುರದಲ್ಲೂ ಕೂಡ ಫ್ಯಾಕ್ಟ್ರಿಗಳಾಗಬೇಕು, ಕನಕಪುರದಲ್ಲೂ ಕೂಡ ಕಂಪ್ನಿಗಳಾಗಬೇಕು. ನಾವು ಅಪ್ಸೆಟ್ ಮಾಡ್ತೀವಿ. ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ತಡೆ ಇಲ್ಲ. ಅಭಿವೃದ್ಧಿ ಬರೀ ಜಮೀನು ಹೊಂಟೋದ ತಕ್ಷಣ ಅಭಿವೃದ್ಧಿ ಹೊಂಟೋಯ್ತು ಅಂತಲ್ಲ, ಜಮೀನು ತಕ್ಕಾಗೆ ರೈತರಿಗೆ ಏನು ಸೌಲಭ್ಯ ಮಾಡಬೇಕು ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ 1 ಎಕರೆ ಜಮೀನಿಗೆ 2.5 ಕೋಟಿ. ಇವತ್ತು ಕನಕಪುರಕ್ಕೆ ಬನ್ನಿ, 1 ಎಕರೆಗೆ 1 ಕೋಟಿ ಕೊಡಿಸ್ತೀರಿ, ಜಮೀನು ಕೊಡ್ತಾರೆ. 1 ಎಕರೆ ಮಾರ್ಕೊಂಡು 2 ಎಕರೆ ತೊಗೊಳ್ಳಿ, 50 ಲಕ್ಷ ಮನೆ ಕಟ್ಕೊಳ್ಳಿ. ಇದು ಕರ್ನಾಟಕನೇ ಅಲ್ವಾ? ಇದು ಕನಕಪುರ ರಾಮನಗರ ಜಿಲ್ಲೆ ಅಲ್ವಾ? ದಕ್ಷಿಣ ಜಿಲ್ಲೆ ಅಲ್ವಾ? ಏನು ಅಲ್ಲೇ ಬಿಡದಿಲ್ಲೇ ಇರಬೇಕು ಅನ್ನೋದೇನು? ಮಾಡಿ ಅಭಿವೃದ್ಧಿ ಆಗ್ತದೆ. ಇದನ್ನ ಯಾರು ಯೋಚನೆ ಮಾಡಲ್ವಾ? ಇಷ್ಟೆಲ್ಲ ರೈತರ ನಷ್ಟ ಆಗ್ತದೆ ಅನ್ನುವಂಥ ರೈತರ ಮಕ್ಕಳು ಮತ್ತೆ ಬೆಂಗಳೂರು ಯಾಕೆ ಹೋಗಿದ್ದೀರಿ? ಅಲ್ಲಿ ಈ ಕನಕಪುರ ಬಿಟ್ಬಿಟ್ಟು ಬೆಂಗಳೂರಿಗೆ ಹೋಗೋದು ಕೆಲಸ ಮಾಡ್ಲಿಕ್ಕೆ, ಜೀವನ ಕಟ್ಕೊಳ್ಳೋಕ್ಕಲ್ಲ. ಇದು ಅಷ್ಟೇ, ಕಟ್ಕೋಬೇಕು ಅಂತ. ನಾವು ಹೆಂಗಿದ್ರು ಕೂಡ ಈಗ ಕನಕಪುರ ಬಂಡೆ ಅಂತ ಹೇಳ್ತಾರೆ, ಆ DK ಶಿವಕುಮಾರ್ನ ಬೆಂಗಳೂರಿನ ಬಂಡೆ ಅಂತ ಹೇಳಲ್ಲ. ಕನಕಪುರ ಯಾಕೆಂದ್ರೆ ಕನಕಪುರ ಅವ್ರ ಊರು ಅಂತ. ಈಗ ಅಲ್ಲಿಂದ ರೈತರು ಕೂಡ ಅದು ಇರುತ್ತೆ, ನಮ್ಮೂರಪ್ಪ ಅಂತ ಹೇಳಿ ಅದನ್ನ ಕಿತ್ಕೊಬಿಟ್ರೆ ಹೆಂಗೆ ಅಂತ ಪ್ರಶ್ನೆ. ಈಗ ಇಲ್ಲಿ ಇದಾರಲ್ಲ ಜನ, ಇಲ್ಲಿಂದ ಯಾಕೆ ಬೆಂಗಳೂರಿಗೆ ಹೋಗಿ ನೆಲೆಗೊಂಡವ್ರೆ? ಅಲ್ವಾ? ಬರೋದು ಬೇರೆ ವಿಚಾರ. ನೀವು ಅಷ್ಟೇ, ಇಲ್ಲಿ ನೆಲೆ ಆಯ್ತಿರಲ್ಲ, ಇದು ದಕ್ಷಿಣ ಬೆಂಗಳೂರೇ ತಾನೆ, ಇದು ಬೆಂಗಳೂರೇ ತಾನೆ. ಅಲ್ಲೇ ಏನಿದು ಇಲ್ಲೂ ಅಲ್ಲೇ ಇರುತ್ತಲ್ಲ, ಇಲ್ಲೂ ನೀವೇನು ಬೇಕೋ ಮಾಡಿ. ಮನೆ ಬಾಗಿಲು ಉದ್ಯೋಗ ಬಂದಾಗ ಬೇಡ ಅಂತೀರಿ, ಮನೆ ಬಾಗಿಲು ಅಭಿವೃದ್ಧಿ ಬಂದಾಗ ಬೇಡ ಅಂತೀರಿ. ನೀವೇನು ಅಭಿವೃದ್ಧಿ ಮಾಡಿದ್ರಿ, ನೀವೇನು ಸಾಧಿಸಿದಿರಿ ಅಂತ ಪ್ರಶ್ನೆ ಮಾಡ್ತೀರಿ ಜನ. ಯಾರೋ 4 ಜನ ರೈತರುಗಳು ನಾವು ಜಮೀನು ಬಿಡಲ್ಲ ಅಂತ ಹೇಳ್ಬೋದು. ಅದು ಉದ್ದೇಶಪೂರ್ವಕವಾಗಿ ಹೇಳ್ತಾರೋ ಅಥವಾ ಬೇರೆ ಒತ್ತಡದ ಮೇಲೆ ಹೇಳ್ತಾರೋ ಅದು ಗೊತ್ತಿಲ್ಲ. ಅಲ್ಲೂ ಕೂಡ ಜನ ನಮಗೆ ಜಮೀನು ನಾವು ಕೊಡ್ತೀವಿ, ನಾವು ದುಡ್ಡು ತೊಗೊಂಡು ಬೇರೆ ಕಡೆ ಹೋಗ್ತೀವಿ, ನಾವು ಜೀವನ ಕಟ್ಕೊಳ್ತೀವಿ, ನಮ್ಮ ಮಕ್ಳಿಗೆ ಬದುಕು ಕಟ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಈಕ್ವಲ್ ಆಗಿ ಇದ್ದಾರಲ್ಲ. ಈಗ HD ಕುಮಾರಸ್ವಾಮಿ ಬಂದಾಗ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳಿದಾಗ ಅವ್ರು ಉತ್ತರ ಕೊಡ್ತಾ ಇಲ್ಲ.
ಒಟ್ಟಾರೆಯಾಗಿ ರೆಡ್ ಝೋನ್ ಮಾಡಿದ್ದು ಯಾಕೆ, ಅಷ್ಟೇ. ಯಾರು ಉದ್ದೇಶಕ್ಕೆ ಮಾಡಿದ್ರಿ ನೀವು? ಅಲ್ಲಿ A1 ಸಿಟಿ ಮಾಡಬೇಕು ಅಂತ ನೀವು ರೆಡ್ ಝೋನ್ ಮಾಡಿದ್ದು ಕುಮಾರಸ್ವಾಮಿ ಅವರು. ಯಾಕೆ ಮಾಡಲಿಲ್ಲ? ರೆಡ್ ಝೋನ್ ಯಾಕೆ ತೆಗಿಲಿಲ್ಲ? ಅಂತ ಹಾಂ, ರೈತರು ವಿರೋಧ ಮಾಡಿದಾರಂತ. ತೆಗಿಬೇಕು ರೆಡ್ ಝೋನ್. ನೀವು ವಿರೋಧ ಮಾಡಿದ್ಮೇಲೆ ಅವತ್ತೇ ತೆಗೆದಾಕ್ಬಿಡ್ಬೇಕಾಯ್ತು ರೆಡ್ ಝೋನು. ಕಾಳಜಿ ಇದ್ದಿದ್ರೆ ರೆಡ್ ಝೋನ್ ತೆಗೆದು ತೆಗಿಬೇಕಾಗಿತ್ತು. ಯಾಕೆ ತೆಗಿಲಿಲ್ಲ? ಡಿ.ಕೆ ಶಿವಕುಮಾರ್ ತೆಗಿಬೋದಿತ್ತಲ್ಲ. ಅವ್ರಿಗೆ ರೈಟ್ಸ್ ಇಲ್ವಾ? 20 ವರ್ಷದಲ್ಲಿ ಮಾಡಿರೋದು ಇವರೇ ತೆಗಿಗೆ ಬರ್ತದೆ. ಹೆಂಗೆ ತೆಗಿತಾರೆ? ಅವತ್ತು ಮಾಡೋರಲ್ಲ, ಈಗ ಅದನ್ನು ತೆಗಿಯೋದು ಇವರೇ ವಿರೋಧ ಮಾಡ್ತಾರೆ. ಯಾವ ಅಭಿವೃದ್ಧಿಗೆ ತಡೆಯಾಗಿಬಿಟ್ಟಿದ್ರು, ಯಾಕೆ ಇವ್ರು ರೆಡ್ ಝೋನ್ ತೆಗೆದ್ರು ಅಂತ ಕೇಳ್ತಾರೆ. ಹಿಂಗೆ ಮಾಡಿದ್ರು ಕಷ್ಟ, ಹಂಗೆ ಮಾಡಿದ್ರು ಕಷ್ಟ. ಒಬ್ಬ ರಾಜ್ಯದ ನಾಯಕ ಆದನು ಅಭಿವೃದ್ಧಿಗೆ ಪರ ನಿಂತಾಗ ಸಾಥ್ ಕೊಡಬೇಕೇ ವಿನಃ ತಡೆ ಕೊಡಬಾರ್ದು. ಬಿಡ್ದಿಲ್ ಪರದಾಟ, ಬೆಂಗಳೂರಲ್ಲಿ ಬಾಡೂಟ ಅನ್ನೋಂಗಿರು ಓಟ್ ಪಿಂಚನ್ ಹಾಕಲ್ಲ, ನ್ಯಾಯವಾಗಿ ಇವರು ರಾಜ್ಯ ಆಳಾರೇಂದ್ರೆ ಇವರು ರಾಜಕೀಯ ಮಾಡ್ಯಾರ ಇವ್ರೀಗ. ವಯಸ್ಸಾದವ್ರಿಗೆ ಪಿಂಚಿನ ಹಾಕಲ್ಲ, ಎಲ್ಲ ಕಟ್ ಮಾಡ್ಕೊಂಡು ಕೂತವ್ರೆ. ಯಾವ CM ಯಾರು ಬಂದ್ರೆ ನಮಗೆ ಎಲ್ಲ ಇವ್ರಿಗೆ ಕಿತ್ತಾಡ್ಕೊಂಡು ಅವ್ರು ಕರ್ಸೋದು ಇವ್ರು ಕರ್ಸೋದು, ಬಡವ್ರಿಗೆಲ್ಲ ಅನ್ಯಾಯ ಮಾಡ್ತಾವ್ರೆ ಈ ಸರ್ಕಾರ ಇದೀಗ. ಮೊನ್ನೆ 18 ಲಕ್ಷ ಪಿಂಚಣಿದಾರನ ತೆಗ್ದಾಕವ್ರೆ, ಡಿಲೀಟ್ ಮಾಡ್ಯಾರ. ಗೊತ್ತು ನಿಮ್ಗೆ? ಎಲ್ಲ ಗೊತ್ತು. ನಮಗೆ ಗೊತ್ತಾ ಇಲ್ವಲ್ಲ ಪಿಂಚನು. ಇವ್ರು ಯಾವ ಏನ್ ಹೇಳಿದ್ರು? ಏನು ಹೇಳಾರ? ಇವ್ರು ಯಾರು ಹೇಳಾರು? ಕೆಳಗೆ ಡಿಕೆನ ಅಂತಾರೆ. ಹಾಂ, ಡಿಕೆನ್ ಕೇಳಿ ಅಂತ. ಡಿಕೆ ನಾವು ಕೇಳ್ಕಾತ ಅಳಾಡ್ಸ್ಕಾತ ಎಲ್ಲ ಕೂತಿರ್ತಾನೆ ಅವನೀಗ. ಹೌದಾ? ಹಾಂ, ಎಲ್ಲ ಈಗ ವಯಸ್ಸಾದವ್ರಿಗೆ ಮಾತ್ರೆ ಕಾಯ್ಕೊಂಡವ್ರೆ. ಕೆಲವ್ರು ವಯಸ್ಸಾದವರು ಒಂದು ಅವ್ರ ಹೇಗತ್ತಿಗೆ ಪಿಂಚೀರ್ ಹಾಕಲ್ಲ, ಇವರು ಟೌನ್ ಶಿಫ್ಟ್ ಮಾಡಾರೆ. ಓಕೆ. ಮತ್ತೆ ಅಲ್ಲಿ ರೈತರು ವಿರೋಧ ವ್ಯಕ್ತಪಡಿಸ್ತಾವ್ರೆ, ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಹೇಳಿದ್ರೆ. ಡಿ.ಕೆ ಶಿವಕುಮಾರ್ ಅವರು ಇಲ್ಲ ನಾನು ಮಾಡೋದೇ ಅಂತ ಹೇಳ್ತಾವ್ರಲ್ಲ, ಹೆಂಗೆ ಇದು? ಅವ್ರು ಮಾಡ್ತಾರಪ್ಪ, ಜನಕ್ಕೆ ಒಳ್ಳೇದಾಗೋದ್ರೆ ಏನಾರು ಮಾಡಲಿ. ಎಲ್ಲ ಬಡವ್ರನ್ನ ಕತ್ತರಿಸಿ ತುಂಡಾಗಿ ದನ ಕತ್ತರಿಸ್ತಾವ್ರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಈಗ ಗ್ಯಾರಂಟಿ ಕೊಟ್ಟವ್ರಲ್ಲ, ಎಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರೋ? ಯಾವ್ದು ಓಲ್ಡ್ ಪಿಂಚಣಿ ಸಾವಿರ ಗೃಹಲಕ್ಷ್ಮಿ ಕೊಡಲಿಲ್ಲ. ನಾವು ದೊಡ್ಡಹಳ್ಳಿ ಅವ್ರೂರೇ ನಾವೀಗ. ಹಾಂ, ದೊಡ್ಡಹಳ್ಳಿ ಏನು ಮಾಡಿದ್ದಾರೆ ಅವ್ರೀಗ? ಏನು ಮಾಡಿ ನಿಮ್ಮೂರವರು CM ಆಗವ್ರೆ, ನಿಮ್ಗೆ ಖುಷಿ ಇಲ್ವಾ ಹಂಗಾದ್ರೆ? ಯಾರೇ ಬರಲಿ 4 ಜನಕ್ಕೆ ಒಳ್ಳೇದು ಮಾಡಬೇಕು. ಬರೋಣ ಮಾಡಿದ್ರೆ ಈಗ ನೀವು ಬಂದಿದ್ದೀರಾ, ಒಂದು 4 ಜನಕ್ಕೆ ಒಳ್ಳೇದು ಮಾಡಿದ್ರೆ ಭಗವಂತ ನೀವು ಕಾಪಾಡ್ತಾನೆ. ಬರೀ ಸಿಂಹಾಸನ ಮೇಲೆ ಕೂತ್ಬಿಟ್ಟಿದ್ಬಿಟ್ಟು ಎಲ್ಲ ಅನ್ಯಾಯ ಮಾಡ್ಕೊಬತ್ತಾರೆ ಆದತ್ತೆ ಇವ್ರೆ. ಯಾವುದು ಸುಮಾರು ಬಲ್ಟ್ ಪಿಂಚನ್ ಕಿತ್ತಾಕಲ್ಲ. ಏನು ಸರ್ಕಾರ ಆಳ್ತಾ ಇರೋದು ಇವ್ರೀಗ? 18 ಲಕ್ಷ. ಹಾಂ, ಏನು ಸರ್ಕಾರ ಆಳ್ತಾ ಇರೋದು ಇವ್ರೀಗ? ಹಾಂ, ಈಗ ರೈತರ ಬಗ್ಗೆ ಏನು ಹೇಳ್ತೀರಿ ಹೇಳಿ? ಹೋಗ್ಲಿ. ರೈತರ ಬಗ್ಗೆ, ರೈತರಿಗೆ ಗೊಬ್ಬರ ಇಲ್ಲ, ಆಮೇಲೆ ಬೆಳೆ ಇಲ್ಲ, ನೀರಿಲ್ಲ, ಕೆರೆ ಕಟ್ಟಲ್ಲಿ ನೀರಿಲ್ಲ, ಬೀಜ ಇಲ್ಲ, ಬಿತ್ತನೆಗೆ ಬೀಜ ಇಲ್ಲ, ಮಳೆನೇ ಇಲ್ಲ. ಇವರು ಬರೀ ರಾಜಭಾರ ಮಾಡಿಕೊಂಡು ನಾವು ಸೌಂಡ್ ಮಾಡ್ತೀವಿ, ಅದು ಮಾಡ್ತೀವಿ ಎಲ್ಲ. ಇಲ್ಲೇ ನಮ್ಮ ಕನಕಪುರ ತಾಲೂಕಲ್ಲೇ ಒಂದು 2,000-3,000 ಎಕರೆ T ನಂಬರ್ ಎಲ್ಲ ಕಿತ್ಕೊಂಡವ್ರೆ ಅಣ್ಣ ತಮ್ಮ ಇಬ್ರು. ಹೌದು, ಯಾಕೆ T ನಂಬರ್ ಇರೋದು? ಹಾಂ, ಇನ್ನೇನು ಇವ್ರ ಬಡವ್ರ ಬಗ್ಗರಿಗೆ ಇದು ಮಾಡೋದು ಇವ್ರೆ? ಏನು ಮಾಡೋರು? ಸುಮ್ಮನೆ ನಾವು ಓಟ್ ಹಾಕಿ ನಾವು ಗೆಲ್ಲಿಸ್ತಾನೆ ಇದ್ರಲ್ಲ ಮತ್ತೆ ನೀವು. ಈ ಸಾರಿ ನೋಡುವ, ಈ ಸಾರಿ ಹೆಂಗಾದತ್ತ ಭಗವಂತ. ಹಿಂಗಾಯ್ತದೆ. ಹಿಂಗೆ ತಮ್ಮನ ಮುಳುಗ್ಸವ್ರೆ, ಅಣ್ಣನ ಮುಳುಗಿಸ್ತಾರೆ ಈ ಸಾರಿ. ಹಿಂಗೆ ಮಾಡಿದ್ರೆ ಹೆಂಗೆ ಸ್ವಾಮಿ? ಈ ಥರ ಪಿಂಚನ್ನ ಬಡವ್ರ ಬಗ್ಗರಿಗೆ ಕಾಯ್ಕೊಂಡಿರೋರಿಗೆ ಪಿಂಚನ್ ಕಿತ್ತಾಕವ್ರಲ್ಲ, ಇವ್ರು ದೇವ್ರು ಒಳ್ಳೇದು ಮಾಡೋಣ. ಎಷ್ಟೋ ಜನ ಕೂಲಿ ಮಾಡೋರು ಮಾತ್ರ ಕಾಯ್ಕೊಂಡವ್ರೆ. ಕೆಲವ್ರು ಕಣ್ಣೀರು ಬರ್ತದೆ, ಮಾತ್ರ ಇಲ್ಲ ಅಂತ ಬಂದು ಬೆಳಿಗ್ಗೆ ನಾನು 50 ರೂಪಾಯಿ ಕೊಟ್ಟು ಕಳಿಸ್ತಾರ ನಿಮ್ಮಂಥವ್ರ ಹತ್ರ ಇಸ್ಕೊಂಡು. ಇವರೆಲ್ಲ ರಾಜಕೀಯ ಮಾಡ್ಯಾರೆ. ರಾಜಕೀಯ ಮಾಡ್ಬೇಕಾದ್ರೆ ಯೋಗ್ಯತೆ ಬೇಕು. ಒಂದು 4 ಜನ ಬಡವ್ರು ಕೂತವ್ರು, ಭಗವಂತ ಹಣೆ ಬರೆಯ ಕೊಟ್ಟವನೇ ಬ್ರಹ್ಮ. 4 ಜನಕ್ಕೆ ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡಿದ್ರೆ ಅವ್ರು ಇನ್ನೊಂದು ಜನ್ಮಕ್ಕಾರೋ ಭಗವಂತ ಅವ್ರಿಗೆ ಒಳ್ಳೇದು ಮಾಡ್ತಾನೆ. ಹೌದ್ರಾ? ಇನ್ನೇನು ಹೇಳುವ ಬುದ್ಧಿ ನಾವೀಗ? ಈಗ ರೈತರ ಬಗ್ಗೆ ಹೇಳಿ. ಏನು ರೈತರು ಏನು ಮಾಡಬೇಕು ಇವಾಗ? ಕಿತ್ಕೋತಾವಲ್ಲ, ಜಮೀನು ಕಿತ್ಕೊಂಡ್ರೆ ರೈತರು ಈಗ ಅವ್ರ ಪಕ್ಷ ಅದೇ, ಅವ್ರನ್ನ ಕರೆಸ್ತಾರೆ, ಇವ್ರನ್ನ ಗಲಾಟೆ ಅವರೇ ಹೇಳ್ತಾ ಇರೋದು ಇವಾಗ ಕಾಂಗ್ರೆಸ್ನವ್ರನ್ನೇ. ಹೌದಾ? ಹಾಂ, ಕುಮಾರಸ್ವಾಮಿ ಅಂತಿದ್ರು. ಕುಮಾರಸ್ವಾಮಿ ಬಗ್ಗೆ ಇಲ್ಲ ಸ್ವಾಮಿ. ಕುಮಾರಸ್ವಾಮಿ ರೈತರಿಗೆ ಒಳ್ಳೇದು ಮಾಡೋಕ್ಕೆ ಮಾಡ್ದ. ಇವರು ಮಾಗಡಿಯಿಂದ ಬಾಲಕೃಷ್ಣ ಕರೆಸ್ಬಿಟ್ಟು 1,000 ಕೊಟ್ಬಿಟ್ಟು ಎಲ್ಲರನ್ನ ಕರೆಸ್ಬಿಟ್ಟು ಗಲಾಟೆ ಮಾಡಿದ್ರೆ ಕುಮಾರಸ್ವಾಮಿ ಮೇಲೆ ಅನ್ಯಾಯ ಆಡಿದ್ರಿ, ಭಗವಂತ ಒಳ್ಳೇದು ಮಾಡೋಣ. ಸರ್ಕಾರ ನಮ್ದು ಏನ್ಬಿಟ್ಟು ಇನ್ನು TV ಹಿಡಿದಿದ್ರಿ, ನಾನು ಮಾತಾಡ್ತಾಯಿದ್ದು ಏನೋ ಅದೇ ಅಂದ್ಬಿಟ್ಟು ಮಾತಾಡೋಕ್ಕಾಗತ್ತಾ? ವಾಸ್ತವ ಇರಬೇಕು. ನಾನು ಹೇಳಿದೆ, ಇಷ್ಟೊತ್ತು ಗಂಟೆ ಹೇಳಿದೆ ನಾನು, ಇದು ನಿಂಬಿರೋ ಬಿಟ್ಟಿರೋ. ಹೌದಾ? ನಾವೇನೋ ಮಾತಾಡ್ಬಿಟ್ರೆ, ಅವ್ರೇನೋ ಕೂತಿದ್ದೀವಿ ಅಂದ್ಬಿಟ್ಟು ಏನೋ ಮಾಡಿಬಿಟ್ರೆ ಆಗೋದತ್ತೆ? ನೋಡಿ, ಈ ಥರ ಅದೇ ಸಮಯ. ರೈತರಿಗೆ ಯಾವುದೂ ಇಲ್ಲ, ಒಳ್ಳೇದಿಲ್ಲ, ಅನುಕೂಲ ಇಲ್ಲ. ಇವರು ಸುಮಾರು ಎಷ್ಟು ಅಕ್ಕಿ ಕಾಳು ಕಿತ್ತಾಕವ್ರೆ, ಎಷ್ಟು ಕಿತ್ತಾಕವ್ರೆ ಈ ಸರ್ಕಾರ. ಸಿದ್ದರಾಮಯ್ಯ ಇದ್ದಾಗ ಹೆಂಗೆ ನಡ್ಕೋಯ್ತಾಯಿತ್ತು. ಸಿದ್ದರಾಮಯ್ಯ ಹೇಳಿದ್ಮೇಲೆ ಗೃಹಲಕ್ಷ್ಮಿ ಯಾಕೆ ಕಟ್ ಮಾಡ್ದೆ ಅವನೀಗ? ಯಾಕೆ ಮಾಡಿದ್ರು? CM ಆದದ್ದು ಒಳ್ಳೆ ಸಂತೋಷ ನಮಗೆ. ಸಂತೋಷ ಆದರೂ ಒಳ್ಳೆ ಕೆಲಸ ಮಾಡಬೇಕು.
ಎಲ್ಲ ಕೆಟ್ಟತನ ಮಾಡ್ಕೊಬಂದ್ರೆ ಕಷ್ಟ ಜೀವನ. ಕಷ್ಟ ಜೀವನ. ಅವ್ರಿಗೇನು ಸುಖ ಆಗೋದೆ ಕೋಟಿಗಟ್ಟಲೆ ಬತ್ತು. ಒಂದು ಓಟ್ಗಿಲ್ಲ ಅಂದ್ರೆ ನಾವು ಒಂದು ಹಾಕೋ ಓಟ್ಗೆ ಒಂದು ದಿವ್ಸಕ್ಕೆ 1 ಕೋಟಿ ಮಾಡ್ತಾನೆ. ಒಂದು ಓಟ್ಗೆ 1 ಕೋಟಿ ಆಯ್ತದೆ, ನಮ್ಗೆ ಗೊತ್ತದೀಗ. ಹೌದಾ? ಹಾಂ. ಇಲ್ಲಿ ಎಷ್ಟು ಕೊಡ್ತಿದ್ರು ನಿಮ್ಗೆ ಎಲೆಕ್ಷನ್ಗೆ? ಲೀಡ್ರ್ಗಳು ತಿನ್ಕೋತಾರೆ. ಅಲ್ಲ ನಿಮ್ಮ ಕೈಗೆ ಎಷ್ಟು ಬರ್ತಿದ್ವಿ? ನಮ್ಮ ಕೈಗೆ ಲೀಡ್ರ್ಗಳು ತಿನ್ಕೋತಾರೆ. ನಮ್ಮ ಕೈಗೆ ಒಂದು 200 300 ಕೊಡೋರು ನಾವು ಬೈತಾರಲ್ಲ ಅಷ್ಟೇ ಸ್ವಾಮಿ. ಇಲ್ಲ ಗುರು, ಅದು ಕೊಡೋರು ಕೊಡ್ತಾರೆ, ಮಖ ನೋಡಿ ಕೊಡ್ತಾರೆ. ಮರ ಹೆಂಗದೆ ಉದ್ದಾಗದೆ, ಅಲ್ಲಿ ಬರೋರು ಹೆಂಗವ್ರೆ, ಬಿಳಿ ಬಟ್ಟೆ ಹಾಕೋಗೋರಿಗೆ ಒಳ್ಳೆ ಅನುಕೂಲ ಆಗಿರೋರಿಗೆ 2000 3000 ಕೊಡ್ತಾರೆ. ನಮಗೆ ಸ್ವಲ್ಪ ಲೋಕಲ್ ಅಲ್ಲ, ನಾವು ಲೋಕಲ್ಗೆ ಒಂದು 200 3 ಲೀಟ್ರ್ ಕೊಟ್ಬಿಟ್ಟು ಹೊಟ್ಟಿರ್ತಾರೆ ಅಷ್ಟೇ ಸ್ವಾಮಿ. ಹಾಂ, ಇದಕ್ಕೆ ಹಾಕಬೇಕು. ನಿಮ್ಮ ಮುಂದೆ ಏನಿದೆ ನಿಮ್ಗೆ ಮಾಡ್ತೀವಿ, ನಿಮಗೆಲ್ಲ ಒಳ್ಳೇದು ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಒಳ್ಳೇದು ಏನೂ ಮಾಡಲಿಲ್ಲ ನಮಗೆ. ಸ್ವಾಮಿ ಬಿಡದಿಲಿ ಕೆಲವು ರೈತರು ಏನು ಹೇಳ್ತಾರೆ, ನಾವು ಕೊಡಕ್ಕೆ ರೆಡಿ ಇದ್ದೀವಿ ಅಂತಾರೆ. ಕೆಲವು ರೈತರು ನಾವು ಕೊಡಕ್ಕೆ ರೆಡಿ ಇಲ್ಲ ಅಂತಾರೆ. 2 ಥರನೂ ಇದೆ. ಈಗ ಟೌನ್ಶಿಪ್ ಮಾಡ್ತೀವಿ ಅಂತ ಇವ್ರು ಎದ್ದವ್ರೆ. ಯಾರು? ನಮ್ಮ ಡಿ ಕೆ ಶಿವಕುಮಾರ್ ಅವರು ಎಂ ಫಸ್ಟು ಇದನ್ನು ಆದ ಏರಿಯಾಕ್ಕೆ ಫ್ಯಾಕ್ಟ್ರಿ ಏರಿಯಾ ತಂದವರು, ಗುದ್ಲಿ ಪೂಜೆ ಮಾಡಿದವರು, ಆರವಳ್ಳಿ, ಬೈರಮಂಗಲ, ಬಿಡದಿ ಎಲ್ಲ ಯಾರು? ಕುಮಾರಸ್ವಾಮಿ ಅವರ ಫೀಲ್ಡಲ್ಲಿ ಅವ್ರು ಸಿ ಎಮ್ ಆಗಿದ್ದಾಗ 2006ರಲ್ಲಿ ಹಾಂ ಅವ್ರು ತಂದವರು ಅಲ್ವಾ? ಈಗ ಮೊದಲೇ ಕಣ್ಣೀರು ಹಾಕ್ಬಿಟ್ರೆ ಅದು ಪ್ರಯೋಜನ ಇಲ್ಲ. ಈಗ ಅವರೇನು ಅವ್ರು ಮಾಡಿರೋದ ಈಗ ಇವ್ರು ಟೌನ್ಶಿಪ್ ಮಾಡ್ತಾವ್ರೆ ಅಷ್ಟೇ. ಕುಮಾರಸ್ವಾಮಿ ಹೇಳ್ತಾ ಇದ್ರಲ್ಲ ರೈತರ ವಿರೋಧ ಸ್ವಾಮಿ ಬಿಟ್ಬಿಟ್ಟೆ ಅಂತ. ಹೇಳ್ಬೋದು ಸ್ವಾಮಿ, ನಾನು ಹೇಳ್ಬೋದು ಸಾವಿರ. ಕುಮಾರಸ್ವಾಮಿ ಅವ್ರದ್ದು ಕುಂಬಳಗೂಡು ಹತ್ರ ಇಲ್ವ ಜಮೀನು? ಒಳ್ಳೆ ಮೇನ್ ರೋಡಲ್ಲೇ ಇದೆ. ಎಂತೆಂತ ಇದು ಮಾಡಿದಾರು. 150 ಎಕರೆ ಬಿಡದಿಲ್ವಾ? ರೈತರಿಗೆ ಸೇರ್ಕೊಂಡು ಮಾಡಲೇ ಕಣ್ಣೀರು ಹಾಕ್ತಾರೆ ಅಷ್ಟೇ. ತಪ್ಪು ಇವರು ಮಾಡೋರು, ಅವರು ಮಾಡ್ತಾವ್ರೆ. ಇಬ್ಬರು ಮಾಡಿ ಎಲ್ಲ ಮಾಡ್ತಾರೆ. ತಪ್ಪು ಇವ್ರು ಮಾಡವ್ರೆ, ಡಿ ಕೆ ಶಿವಕುಮಾರ್ ಮಾಡವ್ರೆ. ಕುಮಾರಸ್ವಾಮಿ ಮಾಡಿಲ್ಲ ಅಂತಲ್ಲ, ಕುಮಾರಸ್ವಾಮಿ ಫಸ್ಟೇ ಅದನ್ನು ಫಸ್ಟ್ ಅಂದ್ರೆ ಅವನು. ಈಗ ಕೇಂದ್ರಕ್ಕೆ ಹೊಂಟೋಗ್ಬಿಟ್ಟಲ್ಲ, ಸಿ ಎಮ್ ಆದಾಗ ಅವನೇ ತಾನೇ ಮಾಡ್ತಾನೆ. ಈಗ ಇವ್ರು ಸಿ ಎಮ್ ಆಗವ್ರೆ. ಯಾರು? ನಮ್ಮ ಡಿ ಕೆ ಶಿವಕುಮಾರ್. ನಮ್ಮ ಕನಕಪುರ ತಾಲೂಕಿನಿಂದ ಅವರೊಬ್ಬರು ಸಿ ಎಮ್ ಆಗವ್ರೆ. ಇಲ್ಲಿ ಯಾರೂ ಆಗಿರಲ್ಲ, ಇವಾಗ ಆಗವ್ರೆ. ಅವರು ಏನು ಮುಂದೆ ಒಂದು ಮಾಡ್ಬೋದು ಬಿಡ್ಬೋದು, ಅದು ಯಾರು ಹೇಳೋಕ್ಕಾಗಲ್ಲ. ಒಳ್ಳೆಯದೇ ಮಾಡ್ಬೋದು, ಕೆಟ್ಟದೇ ಮಾಡ್ಬೋದು. ಈಗ ಅಧಿಕಾರಕ್ಕೆ ಬಂದವ್ರೆ. ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ ಹೊಲ್ಟವ್ರೆ. ಇವರು ಅದು ಕಡ್ಡ ರೈತರ ಹತ್ರ ಬಂದು ಮಸಳೆ ಕಣ್ಣೀರು ಹಾಕ್ತಾರೆ. ಯಾರು? ಕುಮಾರಸ್ವಾಮಿ. ಫಸ್ಟು ತಪ್ಪು ಮಾಡಿರೋನೆ ಅವನು, ದಾರಿ ತೋರಿರೋನೆ ಅವನು. ಆ ದಾರಿಲಿ ಯಾರು ಹೋಯ್ತವ್ರೆ, ಆ ದಾರಿಲಿ ಇವ್ರು ಹೋಯ್ತವ್ರೆ ಅಷ್ಟೇ. ರಾಜಕೀಯ ಅಂದಮೇಲೆ ಎಲ್ಲರದು ಅದೇಗಳು. ಅವ್ರು ತಪ್ಪು ಇವ್ರು ತಪ್ಪು ಅಂತಲ್ಲ. ದೇವೇಗೌಡ ಇದೇ ನಮ್ಮ ಕನಕಪುರದಾಗ ಗೆದ್ದದ್ದು. 700 ಕನಕಪುರದಲ್ಲಿ. ಅವನು ನಮ್ಮ ಕನಕಪುರದ ಏರಿಯಾನ ಯಾಕೆ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ? ಎಲ್ಲಿ ಮಾಡ್ದ? ನಮ್ಮ ಕನಕಪುರದ ಏರಿಯಾಕ್ಕೆ 1 ರೂಪಾಯಿನ ಕೆಲಸ ಮಾಡಿಲ್ಲ. 8 ಆನೆ ಕೆಲಸ ಮಾಡಿಲ್ಲ. ಅದೇ ಇವ್ರು ಚೇಂಜ್ ಆಗಿ ಚಿಂದೆ ಅವ್ರು ಬಂದರು. ಚಿಂದೆ ಅವ್ರ ಕಾಲದಲ್ಲೂ ಬಸ್ ಸ್ಟಾಪು, 3 ಬಸ್ಸು ಎಲ್ಲ ಮಾಡಿದ್ರು. ಅವ್ರ ಕೈಲಷ್ಟು ಅವ್ರು ಮಾಡಿದ್ರು. ಅವ್ರು ಹೋದ್ಮೇಲೆ ಡಿ ಕೆ ಶಿವಕುಮಾರ್ ಬಂದರು. ಅವರು ಅವ್ರ ಕೈಲಾದಷ್ಟು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ರು ನಮ್ಮ ಕನಕಪುರ. ಈಗೇನೋ ಸಿ ಎಮ್ ಆಗವ್ರೆ. ಮುಂದೆ 2 ವರ್ಷದಲ್ಲಿ ಯಾವ ರೀತಿ ಮಾಡ್ತಾರೆ ನೋಡಬೇಕು. ಯಾಕೆಂದರೆ ಯಾವ ಕೆಲಸನೂ ಅಷ್ಟೇ ಈ ಸಿ ಎಮ್ ಆದಕ್ಕೆ ಯಾರೂ ಮಾಡೋಕ್ಕಾಗಲ್ಲ. ಒಬ್ರು ಹಂಗೆ ಹೇಳ್ತಾರೆ, ಒಬ್ರು ಹಿಂಗೆ ಹೇಳ್ತಾರೆ. ಇಲ್ಲಪ್ಪ ಏನು ಹೇಳಿ, ಒಬ್ಬರು ಅವ್ರ ಅನುಕೂಲ ಹಂಗೆ ಹೇಳ್ತಾರೆ. ಹಾಂ ಹಾಂ. ಭೂಮಿತಾಯಿ ನಮಗಿದ್ರೆ ಯಾವತ್ತೂ ಎತ್ತಾಯಿ ಇದ್ದಂಗೆ. ಭೂಮಿತಾಯಿ ಇಲ್ಲ ಅಂದರೆ ಇವ್ರು ಕೊಡುವಣ ಎಲ್ಲಿ ಬಂದದ್ದು ನಮ್ಗೆ ಹೊಂಟೋಯ್ತದೆ. ಯಾರೋ ಏನೋ ಮಾಡ್ಕೊಂಡು ತಿಂದ್ಬಿಡ್ತಾರೆ. ಭೂಮಿತಾಯಿ ಇದ್ರೆ ನಮ್ಗೆ ಅನ್ನ ಕೊಡ್ತಾರೆ. ಅದನ್ನು ಬಿಟ್ಟು ನಾವು ಹಣ ಇಸ್ಕೊಂಡು ಏನು ಮಾಡ್ಕಮ್ಮ? ಅದು ಸಾಧ್ಯವಿಲ್ಲ. ಭೂಮಿತಾಯಿ ಇರಬೇಕು, ನಾವು ಬದುಕಬೇಕು ಅಷ್ಟೇ. ಅದು ಅವ್ರ ಮೇಲೆ ಡಿಪೆಂಡ್ ಆಯ್ತು. ಸರ್ಕಾರ ಮಾಡ್ತದೆ ಅಂದ್ಬಿಟ್ಟು ನಾವು ಕೊಟ್ಕೊಂಡು ನಮ್ಮ ಗತಿ ಸ್ಥಿತಿ. ನಾಳೆ ಮಕ್ಕಳೇ ಇಟ್ಕೊಡಲ್ರು, ಯಾರಿಗಾರ ಕೊಟ್ಟರು ಅಷ್ಟು ಅನ್ನ ತಂದು ಕೊಡ್ತಾರೆ. ಸರ್ಕಾರ ಕೊಟ್ಟದೆ ಹಣ ಕೊಟ್ಬಿಡ್ತದೆ. ರೈತರಲ್ಲಿ ಒಗ್ಗಟ್ಟಿಲ್ಲ. ಏನಪ್ಪ ಅಂದರೆ ಈಗ
ಬಿಡದಿ ಸುತ್ತ ಸರೌಂಡಲ್ಲಿ 3 ಹಳ್ಳಿಗೆ ನೋಟಿಫಿಕೇಶನ್ ಮಾಡವ್ರೆ. ಅದರಲ್ಲಿ 80% ಕೊಡೋಕೆ ರೆಡಿ ಆಗಿದ್ದಾರೆ. 20% ಬೇಡ ಅಂತವ್ರೆ. ಈಗ 20% ಅಲ್ಲಿ ಹೇಳ್ಕೊ ಬರೋದಿಲ್ಲ. 80% ಯಾವುದು ಮೇಲೆ ಜಾಸ್ತಿ ಅದ ಅದಕ್ಕೆ ಎಸ್ ಅಂತಾರೆ. ಹಾಗಾಗಿ ರೈಟು ಒಗ್ಗಟ್ಟಾಗಬೇಕು ಫಸ್ಟು. ಈಗ ನನಗೆ ಬೇಕು ಮಾರ್ಕತ್ತೀನಿ, ನೀನು ಬೇಡ ಮಾರಲ್ಲ ನೋಡಿ, ಆ ಥರ ಸಮಸ್ಯೆ ಆಗಿ 80% ಕೊಡೋಕೆ ರೆಡಿ ಆಗೋರಲ್ಲ. ಅದರಿಂದ ಈಗ ಏನು ಮಾತಾಡೋಕ್ಕಾಗಲ್ಲ. ರೈತರ ಮೇಲೆ ಡಿಪೆಂಡ್ ಅದು. ಈಗ ರೈತರು ಹೇಳ್ತಾ ಇದ್ರು ನಾವು ಕೊಡಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರು ಕೂಡ ಈಗ ಈಗ ಆಲ್ರೆಡಿ ಒಂದು 10 ಜನ ಚೆಕ್ ವಿತರಣೆ ಮಾಡ್ಕೊಂಡವ್ರಲ್ಲ. ಈಗ 80% ಕೊಡೋಕೆ ನೋಟಿಫಿಕೇಶನ್ ಮಾಡೋರಲ್ಲ, ಅವರು ರೆಡಿ ಆಗಿದಾರಂತವ್ರು. ಈಗ ಇವರು ಬಾಲಕೃಷ್ಣ ಅವರು ಹೇಳ್ತಾವ್ರಲ್ಲ, ಈಗ 80% ರೆಡಿ ಆಗೋರ, ನಾನು ನೋಟಿಫಿಕೇಶನ್ ಮಾಡಿಸಿದ್ದೀನಿ ನೋಡಿ ಇಲ್ಲಿ ಒಂದು ಲೀಸ್ಟ್ ತೆಗೆದು ಒಂದೊಂದಾಗೆಲ್ಲ ಹೇಳ್ತಾ ಇದೆ ಹೇಳ್ಕೆನ. ಹಾಂ, ಏನು ಮಾಡೋದು ಸರ್, ಈಗ ರೈತರು ಮಾಡ್ತಾಯಿದ್ದೀವಿ. ಈಗ ಅವ್ರು ಹಂಗಂತಾರೆ ರಾಜಕೀಯದವರು, ನಮ್ಮ ರೈತರು ಹಿಂಗಂತೀವಿ. ಈಗ ಇದಕ್ಕೆ ಪರಿಹಾರ ಏನು ಅಂತ ನಮಗೆ ಗೊತ್ತಿಲ್ಲ. ಹಾಂ, ಏನು ಮಾಡೋದು? ನನಗೇನು ನಾವೇನು ದುಡ್ಡು ಇರಲ್ಲ ಕಣಪ್ಪ, ದುಡ್ಡಿಗೆಲ್ಲ ಕಾರಣ ಬಂದ್ಬಿಡ್ತದೆ. ಆಸ್ತಿ ಯಾರ ಇದ್ರೆ ಏನು ಮಕ್ಕಳು ತಲೆ ಅಂತ ಜೀವನ ಮಾಡ್ಕೊ ಹೋಗ್ಬೋದು. ದುಡ್ಡು ಇಂಥದಪ್ಪ, ಸಂಬಂಧವರು ಎಷ್ಟು ದುಡ್ಡು ಬತ್ತಲ್ಲ ಕೊಡೋ, ಕೊಟ್ಬಿಡ್ತೀನಿ ಅಂತಾರೆ. ಇನ್ನಿಷ್ಟೂರ ಕೊಟ್ಬಿಟ್ಟು ಇನ್ನು ಬರಲ್ದು, ಎಲ್ಲ ವಿಚಿತ್ರ ಆಗೋಯ್ತದೆ ಕಣಪ್ಪ. ಯಾರು ಭೂಮಿ ತೆಗೆದ್ರೆ ತಳಗಡಿಯ ದುಡ್ಕೊಂಡು ಉಣ್ತಾರ. ಈಗ ನಾವು ವಯಸ್ಸಾಗಿ ಬೆಂಗಳೂರು ದುಡಿತೀವಿ, ವಯಸ್ಸಾದ್ಮೇಲೆ ನಾವು ಹಳ್ಳಿಗೆ ಬಂದು ಜೀವನ ಮಾಡ್ಬೇಕಲ್ಲ. ಅಲ್ಲಿ ಆಧಾರ ಇದ್ರೆ ತಾನೇ ನಾವು ದುಡ್ಕತಿನ ಜೀವನ ಆಗೋದು. ಆಧಾರ ಇಲ್ಲ ಅಂದಮೇಲೆ ಇನ್ನೆಲ್ಲಿ ಫುಟ್ಪಾತ್ಗೆ ಸಾಯ್ಬೇಕಾಯ್ತು ಅಷ್ಟೇ. ದುಡ್ಡು ಇದೇನು ಪ್ರಯತ್ನ ಬಂತು, ದುಡ್ಡು ಉಳಿಯಲ್ಲ ಸರ್. ಭೂಮಿ ಬೇಕು ಅಷ್ಟೇ, ಭೂಮಿ ಬೇಕು. ಭೂಮಿಯೇ ಮೇನು ರೈತಂಗೆ. ರೈತನ ವಿಚಾರದಲ್ಲೇ, ಬೇರೆ ವಿಚಾರದಲ್ಲಿ ನಾನು ಹೇಳಲ್ಲ. ಇವಾಗ ಅಲ್ಲಿ ಭೂಮಿನ ಮಾರಾಟ ಮಾಡಲಿಕ್ಕೆ ರೆಡಿ ಇಲ್ಲ, ನಾವು ಪ್ರಾಣ ಹೋದ್ರೂ ಭೂಮಿ ಕೊಡಲ್ಲ ಅಂತವ್ರಲ್ಲ, ಆ ಸರ್ಕಾರ ಬಿಡಲ್ಲ ಅಂತ ಕೂಡ ಹೇಳ್ತಾ ಇತ್ತು. ಬಿಡಬೇಕು ಸರ್. ಈಗ ದಂತದಳ ಹಂಗೆ ಭಯ ಹಾಕಿದ್ರು ಯಾರು, ಕುಮಾರಸ್ವಾಮಿ ಅವರು. ರೈತರು ಬೇಡ ಅನ್ನೋದಕ್ಕೆ ಅವ್ರು ಅಲ್ಲೇ ಕೈ ಬಿಟ್ಬಿಡ್ನಿಲ್ವಾ, ಇವರು ಹಂಗೆ ಬಿಟ್ಬಿಡ್ಲಿ ಬಿಡಿ, ಬೇರೆ ಕಡೆ ಲ್ಯಾಂಡ್ಗಳು ತಗ ಮಾಡಲಿ ಬಿಡಿ. ಅದೇ ಆಗ್ಬೇಕು ಅಂತ ಏನು ಅವ್ರಿಗೆ? ಹಾಂ, ಬೇರೆ ಇನ್ನೆಲ್ಲೂ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಇಲ್ವ ಲ್ಯಾಂಡು? ಬಿಡ್ದಿ ಒಂದೇ ಲ್ಯಾಂಡ್ ಇರೋದು ಅವ್ರಿಗೆ. ಹೋಗಿ ಮಾಡಲಿ ಬಿಡಿ ಅಲ್ಲೇ. ಇಲ್ಲ ರಾಮನಗರ ಮಾಡಿ, ಕನಕಪುರ ಮಾಡಲಿ. ಇದು ಹಳ್ಳಿ ಅಲ್ವ ಇದು ಒಂದು ಯೂನಿವರ್ಸಿಟಿ ಅಲ್ವ ಕನಕಪುರ? ಅದೇನು ಬಿಡ್ದಿಲ್ಲ ಮಾಡ್ಬೇಕು ಅನ್ನೋದೇನು? ಹಾಂ, ನಾನು ಕನಕಪುರದವನ್ನ, ಅದೇ ಇಲ್ಲೇ ಮಾಡ್ಬೇಕಂತ ಏನು ಬಿಡ್ದಿಲ್ಲ. ಇನ್ನೆಲ್ಲೂ ಇಲ್ವಾ? ಸಾತ್ನೂರು ಇಲ್ವಾ? ಕನಕಪುರ ಇಲ್ವಾ? ರಾಮನಗರ ಇಲ್ವಾ? ಮಂಡ್ಯ ಇಲ್ವಾ? ಎಲ್ಲರೂ ಮಾಡಲಿ ಬಿಡಿ ಕರ್ನಾಟಕದಲ್ಲಿ. ಹಾಂ, ಯಾಕೆ ಮಾಡ್ಬೇಕಲ್ಲಿ? ಈಗ ಇಲ್ಲಿ ಕನಕಪುರ ಸರೌಂಡಿ, ಸಾತ್ನೂರು ಸರೌಂಡಿ ಎಲ್ಲ ಸುತ್ತಮುತ್ತ ಬರೀ ಗೆದ್ಲು ಭೂಮಿನ, ನೀರಾವರಿ ಇಲ್ಲ, ಇಲ್ಲಿಗೆ ಕಾಲೇ ಸೌಲಭ್ಯ ಇಲ್ಲ. ಮಾಡಲಿ ಬಿಡಿ ಇಂಥವೆಲ್ಲ ತಗೊಂಡು. ಹಾಂ, ಅದೇ ಅಲ್ಲೇ ಮಾಡ್ಬೇಕು. ಅಲ್ಲಿ ಅವರು ಯೂನಿವರ್ಸಿಟಿ ಪ್ರಾಪರ್ಟಿ ಚೆನ್ನಾಗಿ ಬರ್ತದ, ಇನ್ಕಮ್ ಚೆನ್ನಾಗದ ಅಂತ ಅವರು ಅಲ್ಲೇ ಗುರಿ ಹಾಕಂದವ್ರ, ಅಲ್ಲಿ ಮಾಡಬೇಕು ಅಂತ ಅಷ್ಟೇ ಉದ್ದೇಶ, ಇನ್ನೇನು ಇಲ್ಲ. ಇಲ್ಲೆಲ್ಲ ಮಾಡ್ರೆ ಸೌಲಭ್ಯ ನಡೀದಿಲ್ಲ ಇಲ್ಲಿ. ಅವ್ರು ದುಡ್ಡು ಕೊಟ್ಟು ಅಲ್ಲಿ 2.5 ಕೋಟಿ ಕೊಡ್ತಾರಲ್ಲ ಸರ್, ನಮ್ಮ 6 ಎಕರೆಗೂ 2 ಕೋಟಿಗೆ 1 ಕೋಟಿ ಕೊಡಲಿ, ನಾವು ಕೊಟ್ಬಿಡ್ತೀವಿ. ಹಾಂ, ಕೊಟ್ಬಿಟ್ಟು ಮಾಡ್ಕೊಳ್ಳಿ. ಇಂಥ ಬೈಲ್ನಲ್ಲಿ ಬಂದು ಮಾಡದೇ ಇರೋದು ಇನ್ನೆಲ್ಲಿ ಹೋಗಿ ಅವ್ರು ಮಾಡ್ತಾರೆ? ಯಾಕೆ ಒಂದು ಎಳ್ನೀರು ಸಿಕ್ಕೋದೇ ಕಷ್ಟ ಇವತ್ತು. 70 ರೂಪಾಯಿಗೆ ಬೆಂಗಳೂರಲ್ಲಿ 70 ರೂಪಾಯಿ, ಇಲ್ಲೂ 70. ಹೌದು ಸರ್. ಹಾಂ, ಅಂಥದ್ದು ತೆಂಗಿನ ಮರ ಎಲ್ಲ ಕಡ್ದು ಯಾಕೆ ಬೈಲ್ ಮಾಡಬೇಕು? ಹಾಂ, 150 ಆಯ್ತದೆ, ಸಿಕ್ಕೋದೇ ಇಲ್ಲ ಲಾಸ್ಟ್ಗೆ. ನಮ್ಮದು ಬೈಲ್ ಐತೆ ಅಲ್ಲ, ನಮ್ಮ ಬೈಲ್ನಲ್ಲಿ ಬಂದು ಮಾಡ್ಕೊಳ್ಳಿ. ಬೇಕಾದಷ್ಟು ಸಾವಿರಾರು ಎಕರೆ ಬಿದ್ದೈತೆ. ಗೋಮಾಳನೇ 1000 ಎಕರೆ ಐತೆ ನಮ್ಮ ಕೊಳಗಂಡಳ್ಳಿಲಿ.